ಅಂದರೆ ಅಫ್ಕೋರ್ಸ್ ಎಲ್ಲ ಅಂದರೆ ನಾವು ಸೂಪರ್ ಸ್ಟಾರ್ಗಳು ಎಲ್ಲರನ್ನೂ ನಾವು ನಮ್ಮ ಬಾಸ್ ನಮ್ಮ ಹೀರೋಗಳು ಅಂತ ಬರ್ತೀವಿ. ಬಟ್ ಅಪ್ಪು ಸರ್ ಪ್ರತಿಯೊಬ್ಬರು ಎದೆಯಲ್ಲಿ ಉಳ್ಕೊಂಬಿಟ್ಟಿದ್ದಾರೆ. ಸೊ ಇದು ಮೂವಿ ನೋಡೋದಕ್ಕಿಂತ ಸೆಲೆಬ್ರೇಷನ್ ಮಾಡಬೇಕಂದ್ರೆ ಹೇಗೆ ನಾವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬರು ಸ್ಟಾರ್ ಸಿಕ್ಕಿದ್ರೆ ಓಡೋಗ್ತೀವಿ ಅವ್ರ ಜೊತೆ ಫೋಟೋ ತೊಗೊಳಕ್ಕೆ ಅಥವಾ ಆ ರೀತಿ, ಹಂಗೆ ಅಪ್ಪು ಸರ್ ಮೂವಿ ರಿಲೀಸ್ ಆಗುತ್ತೆ ಅಂದರೆ ಪ್ರತಿಯೊಬ್ಬರು ಒಂದು ಅಟೆಂಡೆನ್ಸ್ ಹಾಕ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ಅಫ್ಕೋರ್ಸ್ 22 ವರ್ಷದ ಹಿಂದಿಂದು ಮತ್ತು ನಮಗೂ ಆ ನಾಸ್ಟಾಲಜಿಕ್ ಫೀಲ್. ನಾವು ಹುಡುಗರಿದ್ದಾಗ ನವರಂಗ್ ಥಿಯೇಟ್ರಲ್ಲಿ ಅದೇ ತಿನ್ಕೊಂಡು ನೋಡಿದಂಥ ಸಿನಿಮಾ ಅಪ್ಪು. ಸೊ ಇಲ್ಲೂ ಅದೇ ಸೆಲೆಬ್ರೇಷನ್ಸ್ ಇತ್ತು. ತುಂಬ ಖುಷಿ ಆಗುತ್ತೆ. ಮತ್ತು ಸಿನಿಮಾ ವೈಸ್ ಹೇಳೋದಾದರೆ ಇದೊಂದು ಪರ್ಫೆಕ್ಟ್ ಲಾಂಚಿಂಗ್ ಸಿನಿಮಾ. ಅಂದರೆ ಇಂಥವ್ರಿಗೂ ನಾವು ಬರೆಯೋಕ್ಕಾಗಿಲ್ಲ, ಎಷ್ಟೇ ಜನಕ್ಕೆ ಬರೆದ್ರು ಆ ಪರ್ಫೆಕ್ಟ್ ಕ್ಯಾರೆಕ್ಟರೈಸೇಷನ್ ಫಸ್ಟ್ ಸೀನಿಂದ ಹಿಡಿದು ಲಾಸ್ಟ್ ಸೀನ್ವರೆಗೂ ಏರಿಳಿತ ಇಲ್ದೇನೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋಂಥ ಸಿನಿಮಾ. ಸೊ ಸೆಲೆಬ್ರೇಷನ್ ಅವ್ರಿಗಂತೂ ಹಬ್ಬ ಇದು. ಅಂದರೆ ಎವ್ರಿ ಡೈಲಾಗ್ ವಿಸಲ್ಲು, ಎವ್ರಿ ಮೂಮೆಂಟ್ ಎಲ್ಲ ಸಖತ್ ಖುಷಿ ಆಗುತ್ತೆ. ಸೊ ಪ್ರತಿ ವರ್ಷವೂ ಈ ರೀತಿ ಮೂವಿ ರಿಲೀಸ್ ಆಗ್ತಿದ್ರೆ ನಾವು ಅಪ್ಪು ಸರ್ನ ಪ್ರತಿ ವರ್ಷ ಅಂದರೆ ಈ ರೀತಿ ಅಫ್ಕೋರ್ಸ್ ಕ್ರೌಡ್ ಪುಲ್ಲಿಂಗ್ ನೋಡಿ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಈಗ ಸಿನಿಮಾ ಮಾಡ್ತಾ ಇದ್ದೀವಿ, ಈ ಕ್ರೌಡ್ ಪುಲ್ ಮಾಡೋಕ್ಕೆ ನಮ್ಮ ಕೈಲೂ ಆಗ್ತಿಲ್ಲ. ಸೊ ಖುಷಿ ಆಗುತ್ತೆ. ಒಂದು ಕನ್ನಡ ಚಿತ್ರರಂಗ ಚೇತರಿಕೆ ತುಂಬ ದಿನ ಆಗಿತ್ತು ರೆಡ್ ನೋಡಿ ನಮ್ಮ ಫಿಲಮ್ಸ್ಗಳು. ವರ್ಷದ ಹಿಂದೆ ಆಗಿತ್ತು, 23 ವರ್ಷದ ಹಿಂದೆ ನೀವು ನೋಡ್ತಿರೋದು, ಈಗ ಬಂದು ನೋಡ್ತಿರೋದಕ್ಕೂ ಏನು ಈಗ ಫ್ಯಾನ್ ಮೂವ್ಮೆಂಟ್ ಎಲ್ಲ ಅವತ್ತು ನವರಂಗ್ ಥಿಯೇಟ್ರ್ ಗಾಂಧಿ ಕ್ಲಾಸಲ್ಲಿ ನೋಡಿದೆ, ಇವತ್ತು ಬಾಲ್ಕನಿ ನೋಡ್ತಾ ಇದೆ ಅಷ್ಟೇ. ಮುಗಿಸ್ಬಿಡ್ತೀನಿ ಒಂದು ನಿಮಿಷ ಅಲ್ಲ ಮೇಡಮ್ ಅವರು ಡೀಸೆಂಟ್ ಆಗಿರಿ. ಒಂದು ನಿಮಿಷ ಆಮೇಲೆ ಮಾತಾಡೋದು. ಸಿನಿಮಾ ಮಾಡಬೇಕಿತ್ತು, ಪ್ರತಿಯೊಬ್ಬರು ಕನಸು. ಅಂದರೆ ಅಪ್ಪು ಸರ್ ಜೊತೆ ಶಿವಣ್ಣ ಅವ್ರ ಜೊತೆ ಮಾಡಬೇಕು. ಇಲ್ಲ, ಅಪ್ಪು ಸರ್ ಜೊತೆ ಅನೌನ್ಸ್ಮೆಂಟ್ ಆಗಿದೆ. ಅಫ್ಕೋರ್ಸ್ ಇದ್ದೇ ಇರುತ್ತೆ. ನಾನಾ ಅಪ್ಪು ಬಂದಾಗ ಸಿನಿಮಾ ಸ್ಕೂಲ್ ಹುಡುಗ. ನಮ್ಗೆ ಹತ್ರ ಥಿಯೇಟ್ರ್ ಅಂದರೆ ಅವಾಗ ಭಾರತೀಯ ಥಿಯೇಟ್ರ್ ಜಾಲರ್ ಕ್ರಾಸ್, ಅದು ಬಿಟ್ಟು ಕ್ರಾಸ್ ಮಾಡಿ ಕ್ರೌಡ್ ನೋಡ್ಕೊಳ್ಳೋದಕ್ಕೋಸ್ಕರ ನವರಂಗ್ ಥಿಯೇಟ್ರಿಗೆ ಬಂದಿದ್ದು. ಅವಾಗ ಸಿನಿಮಾ ರಿಲೀಸ್ ಆದರೆ ಆಟೋಗಳು ಸಾಲ್ ಬರೋದು, ಅದೊಂದೇ ಮಿಸ್ ಮಾಡ್ಕೊಳ್ಳೋದು. ಈಗ ಆಟೋ ಡ್ರೈವರ್ಸ್ಗಳು ಈಗ ಅದು ಯಾಕೆ ಸಿನಿಮಾಗಳು ಥಿಯೇಟ್ರಿಗೆ ಅಂದರೆ ಅವ್ರು ನೋಡಲಿ ಬಿಡಲಿ ಒಂದು ಆಟೋ ಸಾಲ್ ಬರೋದು ಮಾರ್ನಿಂಗ್ ಶೋಗೆ, ಅದು ಈಗ ಕಾಣಿಸ್ತಿಲ್ಲ. ಅದೊಂದೇ ಬಂದಾಗ ಅನ್ಸ್ಕೊಂಡಿದೆ. ಯಾಕಂದರೆ ನಮಗೆ ಫುಲ್ಲು ಆಟೋಗಳು ಬ್ಲಾಕ್ ಆಗೋದು ಈಗ ಅದೊಂದು ಮಿಸ್ ಮಾಡ್ಕೊತಾ ಇದೀವಿ. ಅದು ಬಿಟ್ಟರೆ ಸೇಮ್ ಕ್ರೇಜ್ ಅವತ್ತಿಗೂ ಹುಡುಗರು ಇದೇ ಜೋಶಲ್ಲಿ ಇದ್ರು. ಇವತ್ತು ಅಂದರೆ ಚಿನಾರಿಗಳು ಈ ರೀತಿ ಇದೆ. ಅವತ್ತು ಕಾಯಿನ್ಗಳು ಎಸೆಯೋರು, ಗಾಂಧಿ ಕ್ಲಾಸಲ್ಲಿ ಕೂತಿದ್ದಿಲ್ಲ, ತಲೆ ಮೇಲೆ ಬಡ ಬಡ ಅಂತ ಬೀಳೋವು. ಅಪ್ಪು ಸರ್ ಎಂಟ್ರಿಗೆ ಕಾಯಿನ್ಗಳು ಬೀಳೋವು. ಈಗೆಲ್ಲ ಕಾಯಿನ್ಗಳು ಒಳ್ಳೇದದು. ಅಂದರೆ ಅವಾಗ ಎಷ್ಟೋ ಏಟ್ಗಳಾಗಿದ್ದು ಮತ್ತು ಪರದೆ ಹರಿಯೋದು ಕಾಯಿನ್ ಬಿದ್ದು, ಇವಾಗ ಕಾಯಿನ್ಗಳೇನು ಬೀಳೋದು.